ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೀನಿ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ನಿಮ್ಮನ್ನು ಆಳ್ವಿಕೆ ಮಾಡಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ವಿಶೇಷವಾಗಿ ಈ ದಿನದಲ್ಲಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ. ಸಂದೇಶದ ಧ್ಯಾನದ ಭಾಗಕ್ಕಾಗಿ 1 ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ ಅದರ 14ನೇ ವಚನವನ್ನು ಓದಿಕೊಳ್ಳೋಣ. ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯದ ಪ್ರಕಾರವಾಗಿ ನೋಡುವುದರ ಮೊಟ್ಟ ಮೊದಲು ನಮ್ಮೊಳಗಡೆ ಪ್ರೀತಿ ಇರುವುದಾದರೆ ನಾವು ಈ ಲೋಕಕ್ಕೆ ದೇವರ ಪ್ರೀತಿಯನ್ನು ತೋರಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತರು ಹೇಳಿದರು, ಯೋಹಾನನ ಬರೆದ ಸುವಾರ್ತೆಯಲ್ಲಿ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವರಾದರೆ ನನ್ನ ಶಿಷ್ಯರೆಂದು ತಿಳಿದುಕೊಳ್ತಾರೆ ಎಂಬುದಾಗಿ ನಾವು ಹೇಳುವುದನ್ನು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಇದರ ತಲೆಬರಹದಲ್ಲಿ ನಾವು ನೋಡ್ತೀವಿ, ನಿತ್ಯ ಜೀವದಲ್ಲಿ ಸೇರಿರುವವನಿಗೆ ಪರರ ಮೇಲೆ ಪ್ರೀತಿ ಇರುವುದು ಎಂಬುದಾಗಿ. ಹಾಗಾದರೆ ಈ ಸಂದೇಶದ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋಣ, ನಮಗೆ ಇತರರ ಮೇಲೆ ಎಷ್ಟು ಯಥಾರ್ಥವಾದ ದೈವಿಕವಾದ ಪ್ರೀತಿ ಇದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ವಚನದಲ್ಲಿ ನಾವು ನೋಡ್ತೇವೆ, ನಾವಂತೂ ಸಹೋದರರು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ನಿತ್ಯ ಜೀವದಲ್ಲಿ ಸೇರಿದ್ದೇವೆ ಎಂಬುದಾಗಿ ಇದಕ್ಕೆ ಗೊತ್ತಾಗಿದೆ. ಮತ್ತು ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೀವಿ. ಕಾರಣ, ಪ್ರೀತಿ ಎಂಬುದು ಒಂದು ಸಲಹೆ ಅಲ್ಲ ಪ್ರಿಯರೇ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದು ಯೇಸು ಕೊಟ್ಟಂಥ ಒಂದು ಮುಖ್ಯವಾದ ಆಜ್ಞೆಯಾಗಿದೆ ಪ್ರಿಯರೇ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಈ ಪ್ರೀತಿ ಇಲ್ಲದೆ ಇರುವುದರಿಂದ ಇವತ್ತು ಅನೇಕ ಕ್ರೈಸ್ತ ಸಹೋದರರ ಮಧ್ಯದಲ್ಲಿ ಕಿತ್ತಾಟಗಳು, ಜಗಳಾಟಗಳು, ದ್ವೇಷಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಆದ್ದರಿಂದ ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ, ಅಲ್ಲಿ ಇಸ್ರಾಯೇಲರು ಏನು ಮಾಡಿದ್ರು ಅಂದರೆ, ಆರೋನನ ಮೇಲೆ, ಮೋಶೆಯ ಮೇಲೆ, ದೇವರ ಮೇಲೆ ಏನು ಮಾಡಿದರು? ದೂರನ್ನು ಹೇಳಿದರು. ಕನ್ನಡ ಬೈಬಲ್ನಲ್ಲಿ ಗುಣಗುಟ್ಟಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಇಂಗ್ಲೀಷ್ ಬೈಬಲ್ನಲ್ಲಿ ನೋಡಿದರೆ ಕಂಪ್ಲೇಂಟ್ ಎಂಬುದಾಗಿ ನೋಡ್ತೇವೆ. ಕಾರಣ ಏನಂತ ಹೇಳಿದೆ, ಪ್ರೀತಿ ಇಲ್ಲದೆ ಇರುವುದರಿಂದ ಅವ್ರು ಏನು ಮಾಡಿದರು? ಕಂಪ್ಲೇಂಟ್ ಮಾಡಿದರು. ಕಂಪ್ಲೇಂಟ್ ಮಾಡುವುದು ದೇವರಿಗೆ ಇತರರ ಮೇಲೆ ದೂರ ಹೇಳುವುದಾಗಲಿ, ಪರಿಸ್ಥಿತಿ ಸಂದರ್ಭಗಳಲ್ಲಿ ಕಚ್ಚಾಟೋದಾಗಲಿ ದೇವರಿಗೆ ಇಷ್ಟ ಇಲ್ಲ ಪ್ರಿಯರೇ. ಯಾಕೆ ಅಂತ ಹೇಳಿದರೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು ಪ್ರಿಯರೇ. ಆದ್ದರಿಂದ ನಾವು ನಮ್ಮೊಳಗಡೆ ಪ್ರೀತಿ ಇರೋದಾದರೆ ಈ ಲೋಕದ ಜನರನ್ನು ನಾವು ಪ್ರೀತಿಸಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮೊಳಗಡೆನೇ ಪ್ರೀತಿ ಇಲ್ಲ ಅಂದರೆ ನಾವು ಅನ್ಯ ಜನಗಳನ್ನು ಪ್ರೀತಿ ಮಾಡಲಿಕ್ಕೆ ಹೇಗೆ ಸಾಧ್ಯವಾಗ್ತದೆ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ಗಮನಿಸ್ತೇವೆ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಓದಿಕೊಳ್ಳೋಣ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಪ್ರಾಕ್ಟೀಸ್ ಇಟ್. ಇದು ಸುಮ್ಮನೆ ಬರೋದಿಲ್ಲ. ನಾವು ಪ್ರೀತಿಯನ್ನು ಅಭ್ಯಾಸ ಮಾಡೋದಂದರೆ ನಿಜವಾಗಲೂ ನಮ್ಮ ಪ್ರಾಮಾಣಿಕವಾಗಿ ಅಂತರ್ಯದಿಂದ, ಅಂದರೆ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇರುವುದಾದರೆ ನಿಜವಾಗಲೂ ಕೂಡ ನಾವು ಏನು ಮಾಡ್ಬೇಕಂದ್ರೆ ಯಥಾರ್ಥವಾದ ಪ್ರೀತಿ, ದೈವಿಕವಾದ ಪ್ರೀತಿ ನಮ್ಮಲ್ಲಿ ಇರ್ತದೆ. ಅಂದರೆ ನಿಸ್ವಾರ್ಥದ ಪ್ರೀತಿ. ನಾಟಕೀಯವಾದ ಪ್ರೀತಿ ಅದು ಬಿದ್ದು ಹೋಗುವಂಥದ್ದು, ಅದು ಕ್ಷಣಿಕವಾದದ್ದು ಪ್ರಿಯರೇ. ಆದರೆ ಇಲ್ಲಿ ನೋಡೋದು, ಪ್ರೀತಿಯನ್ನು ಅಭ್ಯಾಸ ಮಾಡಿರಿ ಅಂದರೆ ಇದನ್ನು ನೀವು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳ್ರಿ ಎಂಬುದಾಗಿ. ಆದ್ದರಿಂದ ನಾವು ನೋಡ್ತೀವಿ, 1 ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳೋದನ್ನು ಗಮನಿಸ್ತೇವೆ. ದೇವರ ಆಜ್ಞೆ ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ನೋಡಿ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತ ನಾವು ಆ ದೇವರ ಯೇಸು ಕ್ರಿಸ್ತನ ಅಪ್ಪಣೆ, ಆಜ್ಞೆ ನಾವೇನಂತ ಹೇಳಿ ನೋಡಿದರೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಲೇಬೇಕೆಂಬುದಾಗಿ. ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ, ಅಂದರೆ ನಿತ್ಯ ನರಕಕ್ಕೆ ಹೋಗುವಂಥವನಾಗಿದ್ದಾನೆ. ನೋಡ್ರಿ, ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ಆ ಪ್ರೀತಿಯ ಸ್ವಭಾವ, ಯಥಾರ್ಥವಾದ ಪ್ರೀತಿ, ಆ ಯೇಸು ಕ್ರಿಸ್ತನದ ಪ್ರೀತಿ ಇವತ್ತು ನಮ್ಮ ಮಧ್ಯದಲ್ಲಿ ಇದೆಯಾ? ನಾವು ಗಮನಿಸಿಕೊಳ್ಳೋಣ. ಯಾಕಂತೇಳಿದರೆ ನಾವು 1 ಪೇತ್ರ 4:8 ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳೋದನ್ನು ನಾವು ನೋಡ್ತೇವೆ. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ, ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ, ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ ಎಂಬುದಾಗಿ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ. ನಾವು ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತರು ಹೇಳಿದರು, ನೀವು ಅವರ ಫಲಗಳಿಂದಲೇ ಅವರನ್ನು ತಿಳಿದುಕೊಳ್ಳುವಿರಿ ಎಂಬುದಾಗಿ. ಪ್ರೀತಿ ಎಂಬುದು ಏನಾಗಿದೆ ಗೊತ್ತಾ? ಇದು ದೇವರ ಏನಾಗಿದೆ, ದೈವಿಕವಾದ ದೇವರ ಸ್ವಭಾವವಾಗಿದೆ. ಯಾಕಂದರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ನಾವು 1 ಯೋಹನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ಓದೋದನ್ನು ನಾವು ನೋಡ್ತೀವಿ. ಅದನ್ನು ಓದಿಕೊಳ್ಳೋಣ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ನೋಡ್ರಿ, ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ಮತ್ತು ದೇವರನ್ನು ಬಲ್ಲವನೂ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕಂದರೆ ದೇವರು ಪ್ರೀತಿ ಸ್ವರೂಪಿಯು. ನೋಡ್ರಿ, ದೇವರು ಪ್ರೀತಿ ಸ್ವರೂಪ. ನೋಡ್ರಿ, ಪ್ರೀತಿ ಇಲ್ಲದೆ ಇದ್ರೆ ಅವನು ಏನೂ ಇಲ್ಲ. ಅವನು ಏನೇ ಮಾಡಿದರೂ ಕೂಡ ಎಲ್ಲವೂ ವ್ಯರ್ಥ. ಅದಕ್ಕೆ ಪ್ರೀತಿ ಇರಲೇಬೇಕು ಎಂಬುದಾಗಿ. ಆದ್ದರಿಂದ ಈ ಪ್ರೀತಿ ಹೇಗಿರಬೇಕು? ನಾವು 1 ಯೋಹನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ನೋಡಿ, ಪ್ರೀತಿ ನಿಮ್ಮ ಪ್ರೀತಿಯು ಸತ್ಯದಲ್ಲಿಯೂ ಕೃತ್ಯದಲ್ಲಿಯೂ ಇರಲಿ ಎಂಬುದಾಗಿ. ನಮ್ಮ ಪ್ರೀತಿ ಹೇಗಿರಬೇಕಂತ ಹೇಳಿದರೆ ಅದು ನಿಜವಾದ ಪ್ರೀತಿ, ಅದು ಸತ್ಯವಾಗಿಯೂ ಕೃತ್ಯವಾಗಿಯೂ ಕ್ರಿಯೆಗಳಲ್ಲಿಯೂ ಇರುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಷಯ, ಇದು ಒಂದು ದೊಡ್ಡ ಸಂದೇಶ. ಆದರೆ ನಾನು ಚಿಕ್ಕ ಸಂದೇಶದಲ್ಲಿ ಚುಟುಕಾಗಿ ಹೇಳಲು ಬಯಸ್ತಾನೆ. ಇವತ್ತು ನಮ್ಮ ಮಧ್ಯದಲ್ಲಿ ನಿಜವಾದ ಆ ಯೇಸುವಿನ ಪ್ರೀತಿ ಇದೆಯಾ? ಪರೀಕ್ಷೆ ಮಾಡಿಕೊಳ್ಳೋಣ. ಈ ಪ್ರೀತಿ ಇರುವುದಾದರೆ ನಮ್ಮಲ್ಲಿ ಐಕ್ಯತೆ ಬರುತ್ತದೆ, ಉಜ್ಜೀವನ ಬರುತ್ತದೆ. ನಾವು ಇದನ್ನು ಏನು ಮಾಡೋಣ? ನಾವು ಅಭ್ಯಾಸ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿರುವುದಾದರೆ ಪ್ರೈಸ್ ಗಾಡ್, ನಾವು ಏನು ಮಾಡ್ತೀವಿ? ಅದನ್ನು ಅಭ್ಯಾಸ ಮಾಡಿಕೊಂಡು ಏನು ಮಾಡ್ತೀವಿ? ದೇವರನ್ನು ನಾವು ಈ ಲೋಕಕ್ಕೆ ಪ್ರಚಾರಪಡಿಸುವವರಾಗಿರ್ತೇವೆ. ಯಾಕಂದರೆ ದೇವರಿಂದ ಪ್ರೀತಿ ಮಾಡುವವನು ಪ್ರತಿಯೊಬ್ಬನು ಅವನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಎಂಬುದನ್ನು ನೋಡ್ತೀವಿ. ಆದ್ದರಿಂದ ಈ ಚಿಕ್ಕ ಸಂದೇಶದ ಮೂಲಕವಾಗಿ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ಕರ್ತನಾದ ದೇವರೇ, ಹೌದು ದೇವರೇ, ನಮ್ಮಲ್ಲಿ ನಿಜವಾದ ನಿಮ್ಮ ಯೇಸು ಕ್ರಿಸ್ತನು ಕೊಟ್ಟಂಥ ಆ ಒಂದು ಪ್ರೀತಿ ನಾವು ನಮ್ಮ ಮಧ್ಯದಲ್ಲಿರುವಂತೆ ಕೃಪೆ ಕೊಡು. ಎಲ್ಲ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತೇವೆ. ಆ ಪ್ರೀತಿ ಎಂಬ ನಿಮ್ಮ ಆಜ್ಞೆಯನ್ನು ಕೈಗೊಳ್ಳುವಂತೆ ನಾವು ಎಲ್ಲ ವೈಮನಸ್ಸುಗಳನ್ನು, ತಾರತಮ್ಯಗಳನ್ನು, ದ್ವೇಷವನ್ನು ತೆಗೆದಿಟ್ಟು ಸ್ವಾಮಿ ಕರ್ತನಾದ ದೇವರೇ ಪ್ರೀತಿ ಮಾಡುವಂತೆ ಕೃಪೆ ಕೊಡು. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವವುಳ್ಳ ತಂದೆ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.